ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊಸ ಒಂದು ಅಪ್ಡೇಟ್ ಬಂದಿದೆ. ಇದರ ಬಗ್ಗೆ ನಿಮಗೆ ಡೀಟೇಲ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇತ್ತೀಚೆಗೆ ಕೆಸೆಟ್ ಎಕ್ಸಾಮನ್ನು ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿತ್ತು. 2023ರ ನೋಟಿಫಿಕೇಷನ್ ಬಿಡುಗಡೆ ಮಾಡಿ ಎಕ್ಸಾಮನ್ನು ನಡೆಸಿ ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡಲಾಗಿತ್ತು. ಸೊ ಅದೇ ರೀತಿ 2024ರ ಎಕ್ಸಾಮಿಗೆ ಇಲ್ಲಿ ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದಾರೆ. ಆದರೆ ಇಲ್ಲೊಂದು ನನಗೆ ಹೊಸ ಅಪ್ಡೇಟ್ ಬಂದಿದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಬಂದಿದೆ. ಏನಪ್ಪ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಸೊ ಕೆಸೆಟ್ 2023ರ ಕ್ಯಾಂಡಿಡೇಟ್ಸ್ who were pursuing PG degree at the time of document verification, now if they have received PG degree marks card, can collect their KSET 2023 certificate at KEA Bangalore on 13/9/2024 by producing the original PG degree marks card and verification acknowledgement slip issued by KEA. Reporting time 9:30 am. Ignore this message if already verified and collected this certificate. So here they informed to collect the KSET certificate. ಏನೇ ಹೇಳಿದ್ದಾರೆ ಅಂತ ಹೇಳಿದರೆ, KSET 2023ರ ಯಾರೆಲ್ಲ PG ಡಿಗ್ರಿ ಮಾಡ್ತಿದ್ರಿ ಆ ಟೈಮಲ್ಲಿ ವೆರಿಫಿಕೇಷನ್ ಅಂತ ಡೇಟ್ ಒಂದು ಫಿಕ್ಸ್ ಮಾಡಿದ್ರು. ಆ ಟೈಮಲ್ಲಿ ಯಾರೆಲ್ಲ PG ಡಿಗ್ರಿ ಮಾಡ್ತಿದ್ರಿ ಅವ್ರ ಹತ್ರ ಮಾರ್ಕ್ಸ್ ಕಾರ್ಡ್ ಇರಲಿಲ್ಲ, ಅವರಿಗೆ ಜಸ್ಟ್ ಒಂದು ಸ್ಲಿಪ್ಪನ್ನು ಇಶ್ಯೂ ಮಾಡಲಾಗಿದೆ. ಯಾರೆಲ್ಲ ಈಗ ರಿಸೀವ್ ಆಗಿದೆ, ಯಾರಿಗೆಲ್ಲ ಆ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ರಿಸೀವ್ ಆಗಿದೆ, ಅವರು ಈ ರೀತಿ ಇಲ್ಲಿ ಇದು ಮಾಡ್ಕೋಬೋದು, ಅಂದರೆ ವೆರಿಫಿಕೇಷನ್ ಮಾಡಿಕೊಂಡು ಇಲ್ಲಿ ಈ ಸರ್ಟಿಫಿಕೇಟನ್ನು ಪಡ್ಕೋಬೋದು. ನಿಮ್ಮ PG ಮಾರ್ಕ್ ಕಾರ್ಡ್ ಬೇಕು, ಪ್ಲಸ್ ಅಲ್ಲಿ ಏನು ಸ್ಲಿಪ್ ಇಶ್ಯೂ ಮಾಡಿದ್ರು ಅದು ಸಹ ಬೇಕು. ಅದನ್ನು ಹಿಡ್ಕೊಂಡು ಹೋದರೆ 13ನೇ ತಾರೀಕು ಬೆಳಿಗ್ಗೆ 9:30ರಿಂದ ಅಂತ ತಿಳಿಸಿದ್ದಾರೆ. 13ನೇ ತಾರೀಕು 9:30ರಿಂದ ಇಲ್ಲಿ ಎಕ್ಸಾಮಿನೇಷನ್ ಅಥಾರಿಟಿ KEAಯಲ್ಲಿ ಇಲ್ಲಿ ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಯಾರೆಲ್ಲ ಇನ್ನೂ PG ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅವರು ಇಲ್ಲಿ ವೆರಿಫಿಕೇಷನ್ಗೆ ಹೋಗ್ಬೋದು. ಸೊ ಇದು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.